ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಸೆನ್ಸಸ್ ಬಗ್ಗೆ ಇನ್ನೊಂದು ಇನ್ಫಾರ್ಮೇಷನನ್ನು ನಾನು ತೊಗೊಂಡು ಬಂದಿದ್ದೇನೆ. ಈಗ ನಡೀತಿರುವಂಥ ಸೆನ್ಸಸ್ 2026-27 ಅಲ್ವಾ. ಈಗ ನಾವು ಕಟ್ಟಡ ಸಂಖ್ಯೆಗಳನ್ನು ಹಾಕಿದ್ದೀವಿ, ಜನಗಣತಿ ಮನೆ ಸಂಖ್ಯೆಗಳನ್ನು ಹಾಕಿದ್ದೀವಿ. ಆಲ್ಮೋಸ್ಟ್ ಕೆಲವರೆಲ್ಲ ಅಂತೂ ಅವರ ಕೆಲಸವನ್ನು ಮುಗಿಸ್ಬಿಟ್ಟಿದ್ದಾರೆ, 100% ಆಗಿ ಹೋಗಿದೆ. ಕಟ್ಟಡ ಸಂಖ್ಯೆಯ ಲೆಕ್ಕನೂ ಸಿಕ್ಕಿದೆ ಅವರ ಈ ಬ್ಲಾಕಲ್ಲಿ, ಹಾಗೆ ಜನಗಣತಿ ಮನೆ ಸಂಖ್ಯೆನೂ ಕೂಡ ಅವರಿಗೆ ಸಿಕ್ಕಿದೆ. ಸೊ ಈಗ ನಾವು ಎಷ್ಟು ಕಟ್ಟಡ ಸಂಖ್ಯೆಗಳನ್ನು ಮುಗಿಸಿದ್ದೀವಿ, ಹಾಗೆಯೇ ಜನಗಣತಿ ಮನೆ ಸಂಖ್ಯೆಗಳು ಎಷ್ಟಾಗಿದೆ, ವಾಸೇತರ ಮನೆಗಳು ಎಷ್ಟು, ಹಾಗೆಯೇ ಎಷ್ಟನ್ನು ನಾವು ಸಿಂಕ್ ಮಾಡಿದ್ದೀವಿ, ಎಷ್ಟು ನಮ್ಮದು ಅಪೂರ್ಣದಲ್ಲಿದೆ, ಹಾಗೆ ಈ ಒಂದು ಕಂಪ್ಲೀಟ್ ಆದ ಮ್ಯಾಟರನ್ನು ಕೂಡ ನಾವು ಸಾರಾಂಶದಲ್ಲಿ ನೋಡ್ಬೋದು. ನೋಡಿ, ಈಗ ನಾನು ನಿಮಗೆ ಒಂದು ಓಲ್ಡ್ ವಿಡಿಯೋದಲ್ಲಿ, ಈ ಜನಗಣತಿಗೆ ಸಂಬಂಧಪಟ್ಟ ವಿಡಿಯೋದಲ್ಲಿ ನಾನು ಇದನ್ನು ಹಾಕಿದ್ದೆ. ಒಂದು 3-4 ಮನೆಗಳನ್ನು ನಾವೇನಾದರೂ ಮಧ್ಯದಲ್ಲಿ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ನಾವು ಹೇಗೆ ಹಾಕಬೇಕಪ್ಪ ಅಂದರೆ, ಈಗ CN 030 ಅನ್ನೋ ಮನೆ ಪಕ್ಕ ಒಂದು 4 ಮನೆಗಳನ್ನು ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಈಗ CN 030 ಅನ್ನೋದು ನಾವು ಆಲ್ರೆಡಿ ಕೊಟ್ಟಿರುವಂತಹ ಒಂದು ನಂಬರ್. ಅದ್ರ ಪಕ್ಕ ನಾವು 1, 2, 3, 4 ಅಂಥೇಳಿ ಆ ಮನೆಗಳಿಗೆ ಕೊಡಬೇಕು. ಹೀಗೆ ಎಲ್ಲ ಕೊಟ್ಟಿದ್ದನ್ನು ಕೂಡ ನಾವು ಸಾರಾಂಶದಲ್ಲಿ ವೀಕ್ಷಣೆಯನ್ನು ಮಾಡ್ಬೋದು ಸ್ನೇಹಿತರೆ, ಪ್ರತಿಯೊಂದನ್ನು ಕೂಡ ನೋಡ್ಬೋದು. ಹಾಗೆಯೇ ಅಲ್ಲಿ ನಮಗೆ ಸ್ಟಾರ್ಟಿಂಗ್ ಇಂಟರ್ಫೇಸ್ ಓಪನ್ ಆದಾಗ ಆ್ಯಪಲ್ಲಿ ಪೂರ್ಣಗೊಂಡಿದೆ ಅನ್ನೋಂಥ ಒಂದು ಆಪ್ಷನ್ ಇದೆ ಕೆಳಗಡೆ. ಆ ಪೂರ್ಣಗೊಂಡಿದೆ ಅನ್ನೋದನ್ನು ಯಾವ ಕಾರಣಕ್ಕೂ ನಾವು ಟಚ್ ಮಾಡಬಾರ್ದು. ಅದನ್ನು ಅಕಸ್ಮಾತ್ ನಾವು ಪೂರ್ಣಗೊಂಡಿದೆ ಅಂತ ಹೇಳಿ ನಾವು ಸಿಂಕ್ ಮಾಡುವಾಗ ಸೈನ್ ಹಾಕ್ತೀವಲ್ಲ, ಹಾಗೆ ಏನಾದರೂ ಸೈನ್ ಹಾಕಿದರೆ ನಮ್ಮ ಆ್ಯಪ್ ಫ್ರೀಸ್ ಆಗುತ್ತೆ. ಅದರಿಂದ ನಾವು ಏನೂ ಕೂಡ ಎಡಿಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಏನೂ ಕೂಡ ಮಾಡಲಿಕ್ಕಾಗೋದಿಲ್ಲ. ಪೂರ್ಣಗೊಂಡಿದೆ ಅಂತ ಹೇಳಿ ಯಾರೂ ಕೂಡ ದಯವಿಟ್ಟು ಕೊಡಬೇಡಿ ಅಂತ ಹೇಳ್ತೀನಿ. ಇದನ್ನು ನಮ್ಮ ಸೂಪರ್ವೈಸರ್ ಹಾಗೆ ಎಲ್ಲ ಕೆಲಸ ಆಗಿದೆ ಅಂದಾಗ ಮಾತ್ರ ಕೊಡಬೇಕು. ಇಷ್ಟು ಹೇಳ್ತಾ ನನ್ನ ಒಂದು ಚಿಕ್ಕ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.